ನಮಸ್ತೆ ಮಿತ್ರರೇ, ಇವತ್ತೊಂದು ಹೊಸ ಥರದ ಮಸಾಲ ಅವಲಕ್ಕಿಯನ್ನು ಮಾಡುವ. ನಾವು ಕರಾವಳಿಗರು ಮಾಡುವಂತಹ ಮಸಾಲ ಅವಲಕ್ಕಿಯಲ್ಲ ಇದೊಂದು ಡಿಫ್ರೆಂಟ್ ಸ್ಟೈಲ್ ಇದ್ದು. ಮತ್ತು ಈ ಒಂದು ಅವಲಕ್ಕಿಯನ್ನು ನಾವು ಯಾವುದೇ ಒಂದು ವ್ರತದ ಟೈಮ್ನಲ್ಲಿ, ಅಂದರೆ ಸಂಕಷ್ಟಹಾರ ಚತುರ್ಥಿಯ ದಿನ ಇದನ್ನು ನಾವು ಬೆಳಗಿನ ಉಪಹಾರವಾಗಿ ಸಹ ಯೂಸ್ ಮಾಡ್ಬೋದು, ಅಥವಾ ಮಧ್ಯಾಹ್ನದ ಹೊತ್ತಿನ ಸಹ, ಅಥವಾ ಸಂಜೆಯಲ್ಲಿ ಸಹ ಇದನ್ನು ಉಪಯೋಗಿಸ್ಬೋದು. ಹಾಗಾದರೆ ಇವತ್ತು ನಾನು ಈ ಒಂದು ಮಸಾಲ ಅವಲಕ್ಕಿ, ಅಂದರೆ ಇದನ್ನು ಗೊಜ್ಜು ಅವಲಕ್ಕಿ ಅಂತ ಸಹ ಕರೀತಾರೆ. ಇದನ್ನು ಮಾಡುವಾಗ ನಂದು ಒಂದು ಬೆಲ್ಲ ಹಾಕೋದು ವಿಡಿಯೋ ಸ್ಕಿಪ್ ಆಗಿದೆ, ದಯವಿಟ್ಟು ಅಡ್ಜಸ್ಟ್ ಮಾಡಿಕೊಳ್ಳಿ. ಹಾಗಿರುವಾಗ ಈ ಬೆಲ್ಲ, ಹುಳಿ, ಖಾರ ಈ ಮಿಕ್ಸ್ ಆಗಿ ಮಾಡಿದಂತಹ ಒಂದು ರುಚಿಕರವಾದ ಈ ಗೊಜ್ಜು ಅವಲಕ್ಕಿಯನ್ನು ಹೇಗೆ ಮಾಡುವುದೆಂದು ನೋಡುವ ಮೊದಲು, ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಿದ್ದೀರಿ, ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳುತ್ತಾ ಬನ್ನಿ ಈ ಮಸಾಲ ಅವಲಕ್ಕಿ ಅಥವಾ ಗೊಜ್ಜು ಅವಲಕ್ಕಿ ಹೇಗೆ ಮಾಡುವುದು ಎಂದು ನೋಡೋಣ. ಮಿತ್ರರೇ, ಇವತ್ತೊಂದು ಹಳೆ ಕಾಲದ ಈ ಹದಾದ್ ಅವಲಕ್ಕಿ, ದಪ್ಪ ಅವಲಕ್ಕಿಯಲ್ಲಿ ನೆಕ್ಸ್ಟ್ ಅವಲಕ್ಕಿ ಬರ್ತದಲ್ಲ, ತುಂಬ ದಪ್ಪ ಅವಲಕ್ಕಿ ಅಲ್ಲ, ನಾನು ಸ್ವಲ್ಪ ದಪ್ಪ ಉಂಟು. ಈ ಅವಲಕ್ಕಿಯನ್ನು ಯೂಸ್ ಮಾಡಿ ಅದನ್ನು ಸ್ವಲ್ಪ ಒಳ್ಳೇದು ಮಾಡಿ, ಇದರದ್ದು ಯಾವುದು ಪುಡಿ ಇರಬಾರ್ದು, ಇಂತಹ ಗಾಳಿಸೋದ್ರಲ್ಲಿ ಗಾಳಿಸ್ಕೊಡ್ಬೇಕು, ಮತ್ತು ಕ್ಲೀನ್ ಮಾಡಿ ಇಟ್ಕೊಳ್ಬೇಕು. ನೋಡಿ, ಇದರಲ್ಲೆಲ್ಲ ಸ್ವಲ್ಪ ಕಸಗಳೆಲ್ಲ ಇರ್ತದೆ. ಇದನ್ನೀಗ ಸೈಡ್ ಇಟ್ಕೊಳ್ಳೋಣ. ಇಲ್ಲಿ ನೋಡಿ, ಒಂದು ಬೌಲ್ನಷ್ಟು ನಮಗೆ ಈ ತೆಂಗಿನ ತುರಿ, ಹಸಿ ತೆಂಗಿನ ತುರಿ ಅಲ್ಲ, ಡ್ರೈ ತೆಂಗಿನ ತುರಿ ಬೇಕು. 2 ಚಮಚದಷ್ಟು ಕಪ್ಪು ಎಳ್ಳು ಬೇಕು. ಒಂದು ಸಣ್ಣ ನಿಂಬೆ ಗಾತ್ರದ ಹುಳಿ ಬೇಕು. ಈ ಹುಳಿಗೆ ಸ್ವಲ್ಪ ನೀರು ಹಾಕೊಳ್ಳೋಣ. ಇಷ್ಟು ನೀರು ಹಾಕೊಂಡು ಇಟ್ಕೊಳ್ಳೋಣ. 3 ಚಮಚಗಳಷ್ಟು ಕಡಲೆ ಶೇಂಗಾ ಬೀಜ. ಇಲ್ಲಿ ನೋಡಿ, ನಾನು 2 ಚಮಚ ಮೆಣಸಿನ ಪುಡಿ, 1.5 ಚಮಚದಷ್ಟು ಈ ಕೊತ್ತಂಬರಿ ಪುಡಿ, 1 ಚಮಚದಷ್ಟು ಜೀರ ಪುಡಿಯನ್ನು ಮಿಕ್ಸ್ ಮಾಡಿಕೊಂಡು ಇಟ್ಕೊಂಡಿದ್ದೇನೆ. ನಿಮ್ಮ ಹತ್ರ ಸಾಂಬಾರ್ ಪೌಡರೇ ಇದ್ದರೆ ಸಾಂಬಾರ್ ಪೌಡರ್ 2 ಚಮಚದಷ್ಟು ಯೂಸ್ ಮಾಡಿಕೊಳ್ಳಿ. 2 ಸ್ಪೂನಿನಷ್ಟು, ನಾಟ್ ಚಮಚ. ಇನ್ನು 1 ಚಮಚದಷ್ಟು ಕಡಲೆಬೇಳೆ, 1 ಚಮಚದಷ್ಟು ಉದ್ದಿನ ಬೇಳೆ. ನನ್ನ ಹತ್ರ ಸಿಪ್ಪೆ ತೆಗೆದ ಉದ್ದಿನ ಬೇಳೆ ಮುಗ್ದಿದೆ, ಹಾಗಾಗಿ ನಾನು ಸ್ವಲ್ಪ ಚಿಲ್ಕ ಇದ್ದ ತೆಗೆದುಕೊಂಡಿದ್ದೇನೆ. 1 ಚಮಚದಷ್ಟು ಸಾಸಿವೆ, ಸ್ವಲ್ಪ ಹಳದಿ, ಮತ್ತು ಸ್ವಲ್ಪ ತೆಂಗಿನ ಎಣ್ಣೆ ತೆಗೆದುಕೊಂಡಿದ್ದೇನೆ. ನೀವು ಯಾವ ಎಣ್ಣೆಯನ್ನು ಸಹ ತೆಗೆದುಕೊಳ್ಬೋದು. ಕರಿಬೇವಿನ ಸೊಪ್ಪು. ಈಗ ಮೊದಲಿಗೆ ನಾವೇನು ಮಾಡ್ಕೊಳ್ಳೋಣ ಅಂತ ಹೇಳಿದರೆ, ಈ ಒಂದು ಅವಲಕ್ಕಿಯನ್ನು ಚೆನ್ನಾಗಿ ಒಂದು ಪಾತ್ರೆಯಲ್ಲಿ ಹಾಕಿ 2 ಸರ್ತಿ ತೊಳೆದುಕೊಂಡು ತರ್ತೇನೆ ನಾನು. ಜಸ್ಟ್ ನೋಡಿ, ಇದರಲ್ಲೆಲ್ಲ ಸ್ವಲ್ಪ ತುಂಬ ಕೊಳೆ ತುಂಬ ಇರೋದು ಈ ಅವಲಕ್ಕಿಗಳಲ್ಲಿ. ನೋಡಿ, ಸಣ್ಣ ಸಣ್ಣದು ಕಪ್ಪಿನ ಅಂಶಗಳು. 2 ಸರ್ತಿ ತೊಳೆದು, ಮತ್ತು ನೀರು ಹಾಕ್ಕೊಳ್ಳೋದು ಬೇಡ, ಜಸ್ಟ್ ತೊಳೆದ್ರೆ ಆಯ್ತು. ನಾನು ತೊಳೆದು ಇದರ ನೀರನ್ನು ಬಿಸಾಡಿ ಬರ್ತೇನೆ. ವೀಕ್ಷಕರೇ, ಇಲ್ಲಿ ನೋಡಿ, ಇದಕ್ಕೆ ಇನ್ನು ತೊಳೆದಿಟ್ಟಷ್ಟೇ. ನೋಡಿ, ಇದನ್ನೆಲ್ಲ 10 ನಿಮಿಷ ಹೀಗೆ ಇಟ್ಕೊಳ್ಳೋದು, ಏನು ನೀರು ಹಾಕ್ಕೊಳ್ಳೋದು ಬೇಡ. ಇದು ಅದರಷ್ಟಕ್ಕೆ ತೊಳೆದಿಟ್ಟುಕೊಂಡಂತಹ ಒಂದು ದಪ್ಪ ಅವಲಕ್ಕಿ. ಇದನ್ನೀಗ ಪಕ್ಕಕ್ಕೆ ಇಟ್ಕೊಳ್ಳೋಣ. ಇನ್ನು ಇಲ್ಲಿ ಹುಳಿಯ ನೀರು ರೆಡಿಯಾಗಿದೆ. ಇಲ್ಲಿ ಗ್ಯಾಸನ್ನು ಉರಿಸಿಕೊಂಡು ನಾವು ಒಂದು ಬಾಣಲೆಯನ್ನು ಇಟ್ಕೊಳ್ಳೋಣ. ಈ ಹುಳಿ ನೀರನ್ನು ಇದಕ್ಕೆ ಹಾಕೊಳ್ಳೋಣ. ಇನ್ನು ಸ್ವಲ್ಪ ಉಪ್ಪನ್ನು ಅದಕ್ಕೆ ಹಾಕೊಳ್ತಿದ್ದೇನೆ. ನೋಡಿ, ಎಷ್ಟು ರುಚಿಗೆ ತಕ್ಕಷ್ಟು ಉಪ್ಪು. ಎಷ್ಟು ನಾವು ಅವಲಕ್ಕಿಗೆ ಉಪ್ಪನ್ನು ಯೂಸ್ ಮಾಡ್ತೇವೆ ನೋಡಿ, ಅಷ್ಟು ಉಪ್ಪನ್ನು ಹಾಕೊಂಡ್ರೆ ಆಯಿತು. ಇನ್ನು ಈ ಎಲ್ಲ ಮಿಕ್ಸ್ ಮಾಡಿದ ಏನು ಮಸಾಲ ಪದಾರ್ಥಗಳು, ನಿಮ್ಮ ಹತ್ರ ಮಸಾಲ ಪುಡಿ ಅಂದರೆ ಸಾಂಬಾರ್ ಪುಡಿ ಅಂತ ಹೇಳ್ತೇವಲ್ಲ, ಅದಿದ್ದರೆ ಅದನ್ನೇ ಯೂಸ್ ಮಾಡಿ. ಇದೀಗ ಕೆಲವರ್ತು ಇರುವುದಿಲ್ಲ, ಅದಕ್ಕೋಸ್ಕರ ನಾನು ತೋರಿಸ್ಕೊಟ್ಟಿದ್ದೇನೆ. 2 ಚಮಚಗಳಷ್ಟು ಮೆಣಸಿನ ಪುಡಿ, 1 ಚಮಚದಷ್ಟು ಜೀರಿಗೆ ಪುಡಿ, 1.5 ಚಮಚದಷ್ಟು ಕೊತ್ತಂಬರಿ ಪುಡಿ. ಇನ್ನು ಸ್ವಲ್ಪ ಅದಕ್ಕೆ ಹಳದಿ ಪುಡಿಯನ್ನು ಸಹ ಹಾಕೊಳ್ಳೋಣ. 1/4 ಸ್ಪೂನ್ನಷ್ಟು ಹಳದಿಯ ಪುಡಿಯನ್ನು ಹಾಕೊಳ್ತಿದ್ದೇನೆ. ಇದೊಂದು ಬಹಳ ಬೇಗನೆ ಆಗುವಂತಹ ಗೊಜ್ಜು ಅವಲಕ್ಕಿ ಅಂತ ಹೇಳ್ತೇವೆ ಇದಕ್ಕೆ. ಯಾಕೆ ಹೇಳಿದ್ರೆ, ಇದರಲ್ಲಿ ನಾವು ಹುಳಿಯನ್ನು ಯೂಸ್ ಮಾಡಿ ಮಾಡುವಂತಹದ್ದು. ನೋಡಿ, ಇದು ಒಳ್ಳೆ ಚೆನ್ನಾಗಿ ಇದರಲ್ಲಿ ಕುದ್ದಿ ಬರಬೇಕು. ಹುಳಿಯ ನೀರು ಮಾತ್ರ ಹಾಕೊಳ್ಬೋದು. ನೋಡಿ, ಸ್ವಲ್ಪ ನಂದು ಹುಳಿಯ ಪೀಸ್ ಬಿದ್ದಿದೆ, ಇದನ್ನು ತೆಗೆದುಕೊಳ್ಬೇಕು ನಾವು. ಅದು ಮತ್ತೆ ತಿನ್ನುವಾಗ ನಮಗೆ ಒಳ್ಳೆಯದಾಗೋದಿಲ್ಲ. ಸೊ ಹುಳಿ ಪೀಸ್ ಬೀಳಬಾರ್ದು, ಖಾಲಿ ಹುಳಿಯ ನೀರು ಮಾತ್ರ ಸಾಕು ನಮಗೆ.
ಇದು ಇದರಲ್ಲಿ ಒಳ್ಳೆ ಕುದಿ ಬರಬೇಕು, ಒಂದು ಒಳ್ಳೆ ಕುದಿ ಬರಲಿ. ಇಲ್ಲಿದು ಕುದಿತಾ ಇರುವಾಗ ನಾವು ಇಲ್ಲಿ ಒಂದು ಸಣ್ಣ ಬಾಣಲೆ ಇಟ್ಕೊಳ್ಳೋಣ. ಸಣ್ಣ ಬಾಣಲೆಗೆ ಈ ಎಳ್ಳು ಮತ್ತು ತೆಂಗಿನ ತುರಿ ಇದನ್ನು ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಳ್ಳೋಣ. ತುಂಬ ಬೇಡ, ಯಾಕಂದರೆ ಎಳ್ಳು ಪಕ್ಕ ಇದಾಗ್ತದೆ. ಅದರ ಜೊತೆ ಒಟ್ಟಿಗೆ ನಾವು ಮಿಕ್ಸ್ ಮಾಡಿಕೊಂಡು ಮಾಡಿದರೆ ಎಳ್ಳು ಪಕ್ಕ ಕಪ್ಪು ಆಗೋದಿಲ್ಲ ಅಥವಾ ಹೆಚ್ಚು ಇದಾಗೋದಿಲ್ಲ. ಅದಕ್ಕೆ ನೋಡಿ ಬೇರೆ ಇದನ್ನು ನಾನು ಒಟ್ಟಿಗೆ ಎಳ್ಳು ಮತ್ತು ಇದನ್ನು ಒಟ್ಟಿಗೆ ಸ್ವಲ್ಪ ಫ್ರೈ ಮಾಡ್ಕೊಳ್ತೇನೆ. ನೋಡಿ, ತುಂಬ ಫ್ರೈ ಆಗಬಾರ್ದು, ಸ್ವಲ್ಪ ಸಾಕು, ಜಸ್ಟ್ ಲೈಟಾಗಿ ಫ್ರೈ ಆದರೆ ಸಾಕು. ಇದನ್ನು ಸ್ವಲ್ಪ ಎಳ್ಳು ಒಡೆಯುವಷ್ಟಕ್ಕೆ ಬೇಡ, ಎಳ್ಳು ಸ್ವಲ್ಪ ಬೆಚ್ಚಗಾದರೆ ನಮಗೀಗ ಸ್ವಲ್ಪ ತರಿ ತರಿಯಾಗಿ ಗ್ರೈಂಡ್ ಮಾಡಲಿಕ್ಕೆ ಬೇಕು. ಇದು ಗ್ರೈಂಡ್ ಹೇಳಿದೆ ತರಿ, ತುಂಬ ಬೇಡ. ನೋಡಿ, ಇದನ್ನೀಗ ಸ್ವಲ್ಪ ತಣ್ಣಗಾಗಲಿಕ್ಕೆ ಇದಕ್ಕೆ ಹಾಕೊಳ್ತೇನೆ ನಾನು. ಇದೀಗ ತಣ್ಣಗಾಗಿದೆ. ಇದನ್ನು ನೋಡಿ ಒಂದು ಮಿಕ್ಸಿಗೆ ಅಥವಾ ಕುಟಾಣಿಗೆ ಹಾಕೊಳ್ಳಿ, ಯಾವುದರಲ್ಲಿ ಸಾಕ್ತದೆ. ಸ್ವಲ್ಪ ತರಿಯಾಗಿ ಬೇಕು ನಮಗೆ, ತುಂಬ ಆಗೋದು ಬೇಡ. ಜಸ್ಟ್ ಒಂದು ರೌಂಡ್ ತೆಗೆದುಕೊಳ್ಬೇಕು. ಇಲ್ಲಿ ನೋಡಿ, ಇದು ದಪ್ಪ ಆಗಿದೆ. ಇದನ್ನು ಸಣ್ಣ ಉರಿಯಲ್ಲಿ ಹಾಗೆ ಇಟ್ಕೊಳ್ಳೋಣ. ಇದು ನಮಗೆ ದಪ್ಪವೇ ಬೇಕು, ಹೀಗೆ ಇರಬೇಕು. ಇದನ್ನೊಂದು ನಾನು ಈಗ ಗ್ರೈಂಡ್ ಮಾಡ್ತಾ ಇರ್ತೇನೆ. ಇಲ್ಲಿ ನೋಡಿ, ಇಷ್ಟು ಜಸ್ಟ್ ಇಷ್ಟ ಆದರೆ ಸಾಕು, ತುಂಬ ಪೌಡರ್ ಆಗಬೇಕಂತಿಲ್ಲ. ಈಗ ಇದನ್ನು ಪಕ್ಕಕ್ಕೆ ಇಟ್ಕೊಳ್ಳೋಣ. ಇಲ್ಲಿ ಇದು ರೆಡಿಯಾಗಿದೆ. ಇದು ರೆಡಿ ಆಗ್ತಂದ್ರೆ ನಾವು 10 ನಿಮಿಷಗಳ ಕಾಲ ನೆನೆಸಿಟ್ಟಂತಹ ಇದನ್ನು ಅದಕ್ಕೆ ಹಾಕೊಳ್ಳೋಣ. ಸಣ್ಣ ಉರಿ ಇರಲಿ. ಇದನ್ನು ಹೀಗೆ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬ ನೀರಿರಬಾರ್ದು ನಮಗೆ ಇದರಲ್ಲಿ, ಅದರಿಂದಾಗಿ ಹೀಗೆ ಮಿಕ್ಸ್ ಮಾಡಿ ಇದಕ್ಕೆ ಒಂದು ಮುಚ್ಚಳವನ್ನು ಒಳ್ಳೆ ಚೆನ್ನಾಗಿ ಮಿಕ್ಸ್ ಮಾಡಿ ಸಣ್ಣ ಉರಿಯಲ್ಲಿ ಈ ಮುಚ್ಚಳವನ್ನು ಮುಚ್ಚಿ ಹೀಗೆ ಇಟ್ಕೊಳ್ಳೋಣ. ಇಲ್ಲಿ ಸಣ್ಣ ಒಂದು ಬಾಣಲೆಯನ್ನು ಇಟ್ಕೊಂಡಿದ್ದೇನೆ ನಾನು. ಆಗ ಇಟ್ಟ ಬಾಣಲೆಯಲ್ಲಿ ನಾವು ಒಂದು 3 ರಿಂದ 4 ಚಮಚಗಳಷ್ಟು, ಅಂದರೆ ಟೀ ಸ್ಪೂನು, ಚಮಚ ಅಲ್ಲ, ಸ್ಪೂನ್ಸ್ ಅಲ್ಲ, ಎಣ್ಣೆಯನ್ನು ಹಾಕ್ಕೊಂಡಿದ್ದೇನೆ. ಈಗ ಅದಕ್ಕೆ ಸುರಿಗೆ ಈ ಕಡಲೆಯನ್ನು ಹಾಕ್ಕೊಳ್ತಿದ್ದೇನೆ. ಕಡಲೆಯೊಟ್ಟಿಗೆ ಸ್ವಲ್ಪ ಕಡಲೆ ಕಾಯ್ದುಕೊಳ್ಳಿ. ನೋಡಿ, ಕಡಲೆ ಜಾಗ್ರತೆ ಮಾಡಬೇಕು, ಅದು ಒಡಿತದೆ ಅದು. ಅದರಿಂದಾಗಿ ಈಗ ಇದಕ್ಕೆ 1 ಚಮಚದಷ್ಟು ಇದು ಕಡಲೆಬೇಳೆ ಮತ್ತು ಉದ್ದಿನ ಬೇಳೆಯನ್ನು ಹಾಕ್ಕೊಳ್ತಿದ್ದೇನೆ ನಾನು. ಉರಿ ಸ್ವಲ್ಪ ಸಣ್ಣದಿರಲಿ, ಹಾರುವ ಚಾನ್ಸಸ್ ಇರ್ತದೆ ಕಡಲೆ, ಅದನ್ನು ಜಾಗ್ರತೆ ಮಾಡಿಕೊಳ್ಬೇಕು. ಇನ್ನು ಇಷ್ಟವರೆಗೆ ನಾವು ಇದಕ್ಕೆ ಏನು ಎಣ್ಣೆಯನ್ನು ಬಳಸಲಿಲ್ಲ, ಅದರಿಂದಾಗಿ ಇದಕ್ಕೆ ನಾನು ಇಲ್ಲಿ 4 ಚಮಚಗಳಷ್ಟು ಎಣ್ಣೆಯನ್ನು ಹಾಕಿದ್ದೇನೆ. ಸ್ವಲ್ಪ ಜೀರಿಗೆ, 1 ಚಮಚದಷ್ಟು ಜೀರಿಗೆ, 1 ಚಮಚದಷ್ಟು ಸಾಸಿವೆ, ಇನ್ನು ಕರಿಬೇವಿನ ಸೊಪ್ಪು ಹಾಕೊಂಡು ಸಣ್ಣ ಉರಿ ಇರಲಿ, ಕರಟಲಿಕ್ಕೆ ಬಿಡಬೇಡಿ. ಕರಿಬೇವಿನ ಸ್ವಲ್ಪ ಹೆಚ್ಚು ಹಾಕಿದರೆ ಸಹ ಪರಿಮಳ ತುಂಬ ಚೆನ್ನಾಗಿ ಬರ್ತದೆ. ಇದೊಂದು ಓಲ್ಡ್ ಸ್ಟೈಲಿನ ಗೊಜ್ಜ ಅವಲಕ್ಕಿ. ನನ್ನ ನೇಬರ್ ನನಗೆ ಹೇಳಿಕೊಟ್ಟದಂಥದ್ದು. ಅವರು ನನ್ನ ಫ್ರೆಂಡೇ, ಅಂದರೆ ಅವರು ನಾರ್ತ್ ಕೆನಡಾದವರು. ಅವರ ಅಜ್ಜಿ ಇದನ್ನು ಹೆಚ್ಚಾಗಿ ಮಾಡಿಕೊಡ್ತಿದ್ದಂತೆ. ಬಹಳ ರುಚಿಯಾಗಿ ಬರುವಂತಹ ಹುಳಿಯನ್ನು ಯೂಸ್ ಮಾಡಿ ಮಾಡುವಂತಹ, ನಾವು ಇಲ್ಲಿ ಮಂಗಳೂರಿನವರು ಇದನ್ನು ಹೆಚ್ಚಾಗಿ ಮಾಡುವುದಿಲ್ಲ. ನಮ್ಮ ಅವಲಕ್ಕಿಯ ಸ್ಟೈಲ್ ಇದು ಬೇರೆ. ಈ ಅವಲಕ್ಕಿ ಸಹ ಬಹಳ ರುಚಿಕರವಾಗಿ ಬರ್ತದೆ. ಅದರಿಂದಾಗಿ ನೋಡಿ, ಇದನ್ನೀಗ ಆಫ್ ಮಾಡ್ಕೊಳ್ತಿದ್ದೇನೆ. ಸಾಕು, ಕಡಲೆ ಸಹ ಬೆಂದಿದೆ. ಈಗ ಇಲ್ಲಿ ನೋಡಿ, ಇದು ಒಳ್ಳೆ ಮಿಕ್ಸ್ ಆಗಿದೆ. ನೋಡಿ ಹೀಗೆ ಆಗಿದೆ. ನೋಡಿ, ಚೂಸ ನೀರಿಲ್ಲ ಇದರಲ್ಲಿ. ಈಗ ಇದನ್ನು ಈ ಎಣ್ಣೆಯ ಒಟ್ಟಿಗೆ ಇದಕ್ಕೆ ಹಾಕೊಳ್ಳಿ. ಒಳ್ಳೆ ಮಿಕ್ಸ್ ಮಾಡಿಕೊಳ್ಳೋಣ. ರುಚಿಯಾದ ಒಂದು ಇನ್ನೊಂದು, ಈ ಹೊತ್ತಿನಲ್ಲಿ ಕೊನೆಯದಾಗಿ ನಾವು ಪುಡಿ ಮಾಡಿದೆ ಇದನ್ನು ಅದಕ್ಕೆ ಹಾಕೊಳ್ಬೇಕು.
ಇದು ಫ್ರೈ ಮಾಡಿ ಪುಡಿ ಮಾಡಿದ್ರೆ ಅದಕ್ಕೆ ಕೊನೆಗೆ ಹಾಕ್ಕೊಂಡ್ರೆ ಆಯಿತು. ಇನ್ನು ಸಣ್ಣ ಉರಿಯಲ್ಲಿ ಮುಚ್ಚಳವನ್ನು ಮುಚ್ಚಿ 2 ನಿಮಿಷ ಹೀಗೆ ಬಿಟ್ಕೊಡೋಣ. ವೀಕ್ಷಕರೇ, ಈಗ ಬಾಯಿ ಓಪನ್ ಮಾಡುವ. ನೋಡಿ, ಸಣ್ಣ ಉರಿಯಲ್ಲಿ ನಾನು ಇದನ್ನು 1-2 ನಿಮಿಷಗಳ ಕಾಲ ಹೀಗೆ ಇಟ್ಟಿದ್ದೇನೆ. ಚೂರು ನೋಡಿ, ಸ್ವಲ್ಪ ಸಹ ಈಗ ನೀರು ಏನಿಲ್ಲ, ಪಶೆ ಇರಬಾರ್ದು ಏನು. ಸಪೋಸ್ ನಿಮಗೆ ಸ್ವಲ್ಪ ಬೇಯಬೇಕಂತ ಇದ್ದರೆ ಇದರ ಮೊದಲೇ ನಾನು 10 ನಿಮಿಷ ಮೊದಲಿಡುವಾಗ ನಿಮ್ಮದು ನೀರಿನ ಪಸೆ ಕಡಿಮೆ ಇದ್ದರೆ ಸ್ವಲ್ಪ ಹೀಗೆ ಸ್ಪ್ರಿಂಕಲ್ ಮಾಡ್ಕೊಳ್ಬೋದು. ಹೇಗೆ ಬಂದಿದೆ ನೋಡಿ, ಏನು ಚೆನ್ನಾಗಿ ಬಂದಿದೆ. ಈಗ ಇದನ್ನು ಸರ್ವ್ ಮಾಡ್ಕೊಳ್ಳೋಣ. ಸ್ವಿಚ್ ಆಫ್ ಮಾಡ್ತಿದ್ದೇನೆ ಗ್ಯಾಸನ್ನು. ಹಳೆಯ ಕಾಲದ ಕ್ವಿಕ್ಕಾಗಿ ಮಾಡುವಂತಹ, ಇದಕ್ಕೊಂದು 15-20 ನಿಮಿಷಗಳ ಕಾಲ ಸಾಕು. ಒಂದು 5-10 ನಿಮಿಷಗಳ ಕಾಲ ನಾವು ಅವಲಕ್ಕಿಯನ್ನು, ದಪ್ಪ ಅವಲಕ್ಕಿ ಬೇಕು, ತೆಳು ಅವಲಕ್ಕಿಯಲ್ಲಿ ಇದಾಗುವುದಿಲ್ಲ. ನಾವು ಕರಾವಳಿಗರು ಹೆಚ್ಚಾಗಿ ತೆಳು ಅವಲಕ್ಕಿಯಲ್ಲಿ ಹೆಚ್ಚಿನ ಇದನ್ನು ಮಾಡ್ತೇವೆ. ಉಸಿಳಿ ಒಂದು ಬಿಟ್ಟರೆ ಇದಕ್ಕೆ ಸ್ವಲ್ಪ ದಪ್ಪ ಅವಲಕ್ಕಿ, ಅಂದರೆ ತುಂಬ ದಪ್ಪ ಅಲ್ಲ, ನಾರ್ಮಲ್ ದಪ್ಪ ಅವಲಕ್ಕಿಯನ್ನು ಯೂಸ್ ಮಾಡಿಕೊಳ್ಬೇಕು. ಬಹಳ ರುಚಿಕರವಾಗಿ ಬರ್ತದೆ. ಎಳ್ಳಿನ ಫ್ಲೇವರು ಅದರೊಟ್ಟಿಗೆ ಹುಳಿ ಎಲ್ಲ ಸೇರಿ ಇದರ ಟೇಸ್ಟ್ ಒಂದು ಭಯಂಕರ ಚೆನ್ನಾಗಿರ್ತದೆ. ಒಮ್ಮೆ ಟ್ರೈ ಮಾಡಿ. ಹಾಗಾದರೆ ನನ್ನ ಈ ಕುಕಿಂಗ್ ಚಾನಲ್ ನಿಮಗೆ ಇಷ್ಟ ಆದರೆ ಬೋಳೂರು ಸುವರ್ಣ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನನ್ನ ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡಿ. ಧನ್ಯವಾದಗಳು.